ರಾಜ್ಯದಲ್ಲಿ ದಿನೇ ದಿನೇ ಏರಿಕೆ ಆಗ್ತಾ ಇರುವ ಕಿಲ್ಲರ್ ಕೊರೋನಾ ನಿನ್ನೆ ಒಂದೇ ದಿನ ಸುಮಾರು 80 ಜನರಲ್ಲಿ ಪಾಸಿಟಿವ್ ಬಂದಿದೆ. ಹೀಗಾಗಿ ಕಠಿಣ ಮುಂಜಾಗ್ರತಾ ಕ್ರಮಕ್ಕೆ ಮುಂದಾಗಿದೆ ಸರ್ಕಾರ. ಹೆಚ್ಚಿನ ಕೊರೋನಾ ಟೆಸ್ಟಿಂಗ್ಗಳನ್ನ ಮಾಡೋದಕ್ಕೂ ಕೂಡ ಮುಂದಾಗಿದೆ. ಬಿಬಿಎಂಪಿ ತಯಾರಿಯನ್ನ ಮಾಡಿಕೊಂಡಿದೆ. ಜಿಲ್ಲೆಗಳ ಆರೋಗ್ಯ ಅಧಿಕಾರಿಗಳಿಗೆ ಎಚ್ಚರಿಕೆಯ ಸಂದೇಶವನ್ನು ಕೂಡ ಈಗಾಗಲೇ ರವಾನಿಸಲಾಗಿದೆ. ನಿನ್ನೆ ಅಂದರೆ ಕಳೆದ 24 ಗಂಟೆಯಲ್ಲಿ ಹೊಸದಾಗಿ 74 ಜನರಲ್ಲಿ ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಇನ್ನಷ್ಟು ಆತಂಕ ಮನೆ ಮಾಡಿದೆ. ಮೈಸೂರು, ದಕ್ಷಿಣ ಕನ್ನಡ ಒಬ್ಬೊಬ್ಬರು ಬಲಿಯಾಗಿದ್ದಾರೆ, ಸಾವಿಗೀಡಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎರಡೂ ಜಿಲ್ಲೆಗಳಲ್ಲೂ ಎಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. ಆಯಾ ಜಿಲ್ಲೆಗಳ ಆರೋಗ್ಯ ಅಧಿಕಾರಿಗಳಿಗೆ ಎಚ್ಚರಿಕೆಯ ಸಂದೇಶವನ್ನು ಕೂಡ ಕೊಡಲಾಗಿದೆ. ಕೋವಿಡ್ ಹರಡದಂತೆ ಕೂಡಲೇ ಎಚ್ಚರಿಕೆ ವಹಿಸಬೇಕು ಅನ್ನೋ ಸೂಚನೆಯನ್ನು ಕೊಡಲಾಗಿದೆ. ಜೊತೆಗೆ ಬೆಂಗಳೂರಿನಲ್ಲೇನೆ 57 ಪ್ರಕರಣಗಳು ವರದಿಯಾದ ಹಿನ್ನೆಲೆಯಲ್ಲಿ ಪಾಲಿಕೆ ತಲ್ಲಣಗೊಳಿಸಿದೆ. ಅಂದರೆ ಹೆಚ್ಚಿನ ಕೊರೋನಾ ಟೆಸ್ಟಿಂಗ್ ಮಾಡೋದಕ್ಕೆ ಬಿಬಿಎಂಪಿ ತಯಾರಿ ಮಾಡಿಕೊಂಡಿದೆ. ಯಾಕಂದರೆ ಒಂದೇ ದಿನಕ್ಕೆ ಒಟ್ಟು ರಾಜ್ಯದಲ್ಲಿ 6,403 ಜನರಿಗೆ ಕೊರೋನಾ ಟೆಸ್ಟ್ ಮಾಡಲಾಗಿದೆ. 2,104 ಜನರಿಗೆ ಕೋವಿಡ್ RT-PCR ಟೆಸ್ಟನ್ನು ಮಾಡಲಾಗಿದೆ. ರಾಜ್ಯದ ಕೋವಿಡ್ ಪಾಸಿಟಿವಿಟಿ ರೇಟ್ ಕೊಂಚ ಇಳಿಕೆ ಆದರೂ ಕೂಡ ಸದ್ಯ 1.15ಕ್ಕೆ ಇಳಿಕೆ ಆಗಿದೆ. 44 ಜನ ಕೊರೋನಾ ಸೋಂಕಿನಿಂದ ಗುಣಮುಖ ಆಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಸದ್ಯ ರಾಜ್ಯದಲ್ಲಿ 464 ಸಕ್ರಿಯ ಪ್ರಕರಣಗಳಿದೆ. ಹೋಮ್ ಐಸೋಲೇಷನ್ನಲ್ಲಿ 423 ಜನ ಇದ್ದಾರೆ. 41 ಜನ ಸೋಂಕಿತರಿಗೆ ಆಸ್ಪತ್ರೆಯಲ್ಲೇನೆ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಹಾಗಾಗಿ ಹೆಚ್ಚಿನ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೂ ಕೂಡ ಪಾಲಿಕೆ ಮುಂದಾಗ್ತಾ ಇದೆ. ಒಂದು ಕಡೆ JN1 ಉಪತಳಿ ಅಂತ ಏನು ಹೇಳ್ತೀವಿ ನಾವು, ಒಮಿಕ್ರಾನ್ ಉಪತಳಿ ಅಂತ ಹೇಳ್ತೀವಿ, ಅದರ ಆತಂಕ, ಮತ್ತೊಂದು ಕಡೆ ಕೋವಿಡ್ ಆತಂಕ, ಹೀಗೆ ಹೆಚ್ಚು ಕಾಣಿಸ್ಕೊಳ್ತಾ ಇರೋದ್ರಿಂದ ರಾಜ್ಯದಲ್ಲಿ ಆತಂಕ ಇದೆ. ಅದ್ರ ಜೊತೆಗೆ ಎಲ್ಲ ಕಡೆಗಳಲ್ಲೂ ಕೂಡ ಆಯಾ ಪಾಲಿಕೆಗಳೇನಿದೆ, ಜಿಲ್ಲಾ ಮಟ್ಟದಲ್ಲಾಗಿರಬಹುದು ಅಥವಾ BBMP ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಗಿರ್ಬೋದು, ಸೊ ಪಾಲಿಕೆಗಳು ಹೆಚ್ಚಿನ ಕ್ರಮವನ್ನು ವಹಿಸಬೇಕು. ಆರೋಗ್ಯ ಇಲಾಖೆ ಕೂಡ ಎಚ್ಚರಿಕೆಯನ್ನು ವಹಿಸಬೇಕು. ಸೊ ಎಲ್ಲರೂ ಹೇಳ್ತಾ ಇದ್ದಾರೆ ಆತಂಕ ಬೇಡ, ಎಚ್ಚರಿಕೆ ಇರಲಿ ಅಂತ. ಆದರೆ ಈ ಎಚ್ಚರಿಕೆಯ ಜೊತೆಗೆ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಬೇಕಾಗತ್ತೆ. ಇನ್ನು ವಾಲಂಟಿಯರ್ ಆಗೂ ಕೂಡ ಜನ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಳ್ಬೇಕು. ಯಾಕಂತಂದ್ರೆ ಹೊಸ ವರ್ಷಾಚರಣೆ ಇರೋದ್ರಿಂದ ಎಲ್ಲರೂ ಕೂಡ ಒಂದಷ್ಟು ಪ್ಲಾನಿಂಗ್ಸ್ ಅನ್ನ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಒಂದ್ ಕಡೆ ಮನೆಯಲ್ಲೇ ಆಚರಣೆ ಮಾಡೋದು ಅಂತಂದ್ರೆ ಓಕೆ, ಆದರೆ ಗುಂಪು ಕೂಡೋದು, ಸಮುದಾಯದ ಅಂದ್ರೆ ದೊಡ್ಡ ದೊಡ್ಡ ಒಂದು ಏನು ಪಾರ್ಟಿಗಳಲ್ಲಿ ಹೋಗೋದಾಗಿರ್ಬೋದು ಅಥವಾ ಹೆಚ್ಚು ಜನ ಸೇರುವಲ್ಲಿ ಹೋಗೋದಾಗಿರ್ಬೋದು, ಅಂತಹ ಕಡೆಗಳಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಯಾಕಂತಂದ್ರೆ ಪುಟ್ಟ ಮಕ್ಕಳಾಗಿರ್ಬೋದು ಅಥವಾ ವಯಸ್ಸಾದವರಿಗೆ ಸ್ವಲ್ಪ ಬೇಗ ಹರಡುವಂತಹ ಚಾನ್ಸಸ್ ಇರೋದ್ರಿಂದ ಹೆಚ್ಚಿನ ಕ್ರಮಗಳನ್ನ ಸರ್ಕಾರ, ಆರೋಗ್ಯ ಇಲಾಖೆ ತೆಗೆದುಕೊಳ್ಳುತ್ತೆ. ಅದರ ಜೊತೆಗೆ ಜನರು ಕೂಡ ಈಗ ಇದರ ಜೊತೆಗೆ ಬದುಕೋದನ್ನ ಈಗಾಗಲೇ ಕಲ್ತು ಬಿಟ್ಟಿದ್ದಾರೆ. ಕಳೆದ 3 ವರ್ಷದಿಂದಲೂ ಕೂಡ ಕೋವಿಡ್ ಜೊತೆಗೆ ಬದುಕೋದನ್ನ ಕಲ್ತು ಬಿಟ್ಟಿದ್ದಾರೆ. ಆದರೆ ಅವರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಅಯ್ಯೋ ಏನ್ ಮಾಡುತ್ತೆ ಅಂತ ಅಂದ್ರೆ ನಿಜಕ್ಕೂ ಒಂದು ಆತಂಕ ಇದ್ದೇ ಇರತ್ತೆ. ರೂಪಾಂತರಿ ತಳಿ ಬೇರೆ JN1 ಸೋಂಕು ಇರೋದು ಕೂಡ ದೃಢಪಟ್ಟಿರೋದ್ರಿಂದ ಹೊಸ ವರ್ಷಾಚರಣೆಯ ಸಂಭ್ರಮಕ್ಕೆ ಬೆಂಗಳೂರು ಸೇರಿದಂತೆ ಮಹಾನಗರಗಳು, ನಗರಗಳು ಸಜ್ಜಾಗೋ ಹೊತ್ತಿನಲ್ಲೇನೆ ಆತಂಕ ಎದುರಾಗ್ತಾ ಇದೆ. ಅದರಲ್ಲೂ ಬೆಂಗಳೂರು ಸಿಟಿಗಳಲ್ಲಿ ಸಹಜವಾಗಿ ಆತಂಕ ಹೆಚ್ಚಿರುತ್ತೆ. ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ರಾಜ್ಯದ ಜಿಲ್ಲೆ ಅಂತಂದ್ರೆ ಅದು ಬೆಂಗಳೂರು ಮಹಾನಗರ ಪಾಲಿಕೆ. ಕೇವಲ ರಾಜ್ಯದ ಜನ ಅಲ್ಲ, ಬೇರೆ ಕಡೆಯಿಂದಲೂ ಕೂಡ ಜನ ಬಂದು ಇಲ್ಲಿ ವಾಸ ಮಾಡ್ತಾರೆ. ಇಂತಹ ಸಂದರ್ಭದಲ್ಲಿ ಕೋವಿಡ್ ನಮಗೇನು ಹೊಸದೇನಲ್ಲ ಅನ್ನೋರು ಹೆಚ್ಚಿನ ಜನ ಇದ್ದಾರೆ. ಆದರೆ ಅದರ ತೀವ್ರತೆ, ಪರಿಣಾಮಗಳನ್ನು ಎದುರಿಸಿದ ಅನುಭವ ಕೂಡ ನಮಗಿದೆ ಅನ್ನೋದನ್ನು ನಾವು ಮರೆಯೋಕ್ಕಾಗೋದಿಲ್ಲ. ಎಷ್ಟು ಜನ ಸಾವಿಗೀಡಾದ್ರು, ಏನೇನೆಲ್ಲ ಆಯ್ತು ರಾಜ್ಯದಲ್ಲಿ ಅನ್ನೋದನ್ನು ನಾವು ಮರೆಯೋದಕ್ಕಾಗೋದಿಲ್ಲ. ಹಾಗಾಗಿ ಈ ಕೋವಿಡ್ ಬಂದು ಹೋದ ಮೇಲೆ ಈ ಒಮಿಕ್ರಾನ್ ಸೇರಿದಂತೆ ಹಲವಾರು ರೂಪಾಂತರಿ ತಳಿಗಳು ಕೂಡ ನಮಗೆ ಗೊತ್ತಿಲ್ಲದೇನೆ ಬಂದು ಹೋಗಿದ್ದನ್ನು ಕೂಡ ನಾವು ಗಮನಿಸ್ತೀವಿ. ಆದರೆ ಈಗ ಅದರ ಮುಂದುವರೆದ ಭಾಗವಾಗಿ JN1 ತಳಿ ಕೂಡ ಪತ್ತೆಯಾಗಿದೆ. ಹಾಗಾಗಿ ಈಗಾಗಲೇ ನಮಗೆ ಕೋವಿಡ್ ಎದುರಿಸಿರುವಂತಹ ಪಾಠ ಇದೆ, ನಾವು ಕಲ್ತಿದ್ದೀವಿ ಅಂತ ಅಂದರೂ ಕೂಡ ಉದಾಸೀನ ಮಾಡೋ ಹಾಗಿಲ್ಲ. ಯಾಕಂದರೆ ಸಭೆ ಸಮಾರಂಭ ಸೇರಿದಂತೆ ಹೆಚ್ಚು ಜನದಟ್ಟಣೆ ಇರೋ ಕಡೆಗಳಲ್ಲಿ 60 ವರ್ಷ ಮೇಲ್ಪಟ್ಟವರು ಮಾಸ್ಕ್ ಧರಿಸೋದು ಸೂಕ್ತ ಅನ್ನೋದನ್ನು ಸರ್ಕಾರನೇ ಹೇಳಿದೆ. ಈಗಾಗಲೇ ಆರೋಗ್ಯ ಇಲಾಖೆನೇ ಗೈಡ್ಲೈನ್ಸ್ ಅನ್ನು ರಿಲೀಸ್ ಮಾಡಿದೆ. ಆದರೆ ಅದನ್ನು ಅನುಸರಿಸ್ತಾ ಇರುವವರ ಸಂಖ್ಯೆ ಎಷ್ಟರ ಮಟ್ಟಿಗಿದೆ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ಬೆಂಗಳೂರಂಥ ಸಿಟಿಯಲ್ಲಿ ಎಷ್ಟು ಜನ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ದಾರೆ ವಯಸ್ಸಾದವರು, ಇದನ್ನು ಯಾರು ಪಾಲಿಸ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಒಂದು ಅರ್ಥ ಆಗುತ್ತೆ, ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು, ಇಲ್ಲ ನಾವು ದಂಡ ಹಾಕ್ತೀವಿ ಅನ್ನೋವರೆಗೂ ಇವರು ಯಾರು ಕೂಡ ಪಾಲಿಸೋದಿಲ್ಲ ಅಂತ ಅನ್ಸುತ್ತೆ. ವಾರದ ಹಿಂದಷ್ಟೇ ನೋಡಿದ್ವಿ ನಾವು ಕೇರಳದಲ್ಲಿ ಕಾಣಿಸ್ಕೊಂಡಿದ್ದ ಈ ತಳಿ ಸೋಂಕು ಪ್ರಕರಣಗಳು ಈಗಾಗಲೇ ನಮ್ಮ ರಾಜ್ಯಕ್ಕೆ ಕಾಲಿಟ್ಟಾಗಿದೆ. ಅಂದ್ರೆ ಇದು ಅಪಾಯಕಾರಿ ಅಲ್ಲ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಆದರೆ ತೀವ್ರಗತಿಯಲ್ಲಿ ಈ ಒಂದು ಸೋಂಕು ಹರಡುತ್ತೆ ಅನ್ನೋದನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡೋದಕ್ಕಾಗೋದಿಲ್ಲ.
ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.